ಮಾದೇಪುರ ಕ್ಷೇತ್ರ, ಕೇರ್ಪುರಂ ತಾಲೂಕು ಕಚೇರಿ, ಬಿದ್ರಳ್ಳಿ ಹೋಬಳಿ ಬೊಮ್ಮೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 49/1ರಲ್ಲಿ ಸರ್ಕಾರಿ ಹಳ್ಳ ಇರುತ್ತೆ. ಏನು ಮೂಲಂತಹ ನೀರು ನಿಲ್ಲುವಂಥ ಜಾಗನ. ಈ ಜಾಗವನ್ನು ಚೈತನ್ಯ ಡೆವಲಪರ್ಸ್ ಏನು ಮಾಡಿರ್ತಾರೆ, ಹಳ್ಳವನ್ನು ಮುಚ್ಚಿ ರಸ್ತೆ ನಿರ್ಮಾಣ ಮಾಡಿರ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಗಳಿಗೆ ಮನವಿಗಳನ್ನು ಕೊಟ್ಟಿದ್ದೀವಿ. ಒತ್ತುವರಿ ತೆರವುಗೊಳಿಸಿ ಮೂಲಂತಹ ನೀರು ನಿಲ್ಲುವಂಥ ಜಾಗವನ್ನು ರಕ್ಷಿಸಬೇಕು. ಅಂತರ್ಜಲ ಈಗಲಾಗಲೇ ಕುಸಿದು ಹೋಗಿದೆ. ಈ ಒಂದು ವ್ಯಾಪ್ತಿ ಒಳಗಡೆ ಈ ಹಿಂದೆ 800-900 ಅಡಿಗೆಲ್ಲ ನೀರು ಸಿಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ 1200-1300 ಹಾಕಿದ್ರು ನೀರು ಸಿಕ್ಕೋ ಅಂತ ಕಷ್ಟ ಆಗೋಗಿದೆ. ಹಾಗಾಗಿ ಭೂಮಿ ಈ ಥರ ಹಳ್ಳಗಳು ಮುಚ್ಕೊಂಡು ಹೋಗ್ತಾ ಇದ್ರೆ ಭೂಮಿ ಬರಡ್ ಆಗ್ತಾನೆ ಇರುತ್ತದೆ. ಹಾಗಾಗಿ ಅಂತರ್ಜಲ ಮಟ್ಟ ಕುಸಿದು ಹೋಗ್ತಾ ಇರೋದ್ರಿಂದ ಅಂತರ್ಜಲ ಅಭಿವೃದ್ಧಿ ಮಾಡಬೇಕು ಅಂತಿರೋ ಹಳ್ಳಗಳು, ಕೊರಕಲಹಳ್ಳ, ಕೆರೆ, ಕುಂಟೆಗಳನ್ನೆಲ್ಲ ಒತ್ತುವರಿ ತೆರವುಗೊಳಿಸ್ಬೇಕಂತ ಈ ಹಿಂದೆನೂ ಬಹಳಷ್ಟು ನಾವು ಹೋರಾಟಗಳನ್ನು ಮಾಡಿದ್ದೀವಿ. ಏನು ಈ ಹಿಂದೆ ನಾವು 700 ಎಕರೆ ಅಧಿಕ ಜ್ಯೋತಿಪುರ ಹಿಡಿದು ಬೊಮ್ಮೇನಹಳ್ಳಿವರೆಗೂ ನಾವು ಏನು ಕೆರೆಗಳು ಒತ್ತುವರಿ ಇತ್ತು ಅದನ್ನೆಲ್ಲ ಒತ್ತುವರಿನ ತೆರವುಗೊಳಿಸುವಂಥ ನಿರ್ದೇಶನ ನಾವು ಮಾಡಿದ್ದೀವಿ. ಒತ್ತುವರಿ ತೆರವುಗೊಳಿಸ್ತಾ ಇದ್ದಾರೆ. ಅದೇ ಥರನೇ ಈ ಬೊಮ್ಮೇನಹಳ್ಳಿ ಸರ್ವೆ ನಂಬರ್ 49/1ರಲ್ಲಿ ಏನು ಈ ನೀರಿನಿರುವಂಥ ಹಳ್ಳವನ್ನು ಮುಚ್ಚಿ ಇವರು ಯಾವುದೇ ಒಂದು ಕಂದಾಯದ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಪ್ರೊಸೀಜರ್ ಮಾಡ್ದೇನೆ ಏನು ಈ ಅಧಿಕಾರಿಗಳು ಕಂದಾಯ ವ್ಯವಸ್ಥೆಯಲ್ಲಿ ಇರುವಂಥ ಅಧಿಕಾರಿಗಳು ನೋಡೇ ಮಾಡ್ತಾರೋ ಗೊತ್ತಿಲ್ಲ. ನಕಾಶೆ ಭೂಮಾಪಕರು ಕೊಟ್ಟಿರೋ ನಕ್ಷೆಯಲ್ಲಿ ಹಳ್ಳ ಗುರುತಿಸಿದ್ದಾರೆ. ಆದರೆ ಅದೇ ಪ್ಲಾನ್ ಅಪ್ರೂವಲ್ BMRDOದಲ್ಲಿ ನೋಡೇ ಮಾಡ್ತಾರೋ ಪ್ರೊಸೀಜರ್ ನೋಡಿದಿರ ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಗೈಡ್ಲೈನ್ಸಲ್ಲಿ ಹಳ್ಳ ಇದ್ರೂ ಹಳ್ಳ ಇಳಿದಂತೆ ಪ್ಲಾನ್ ಅಪ್ರೂವಲ್ ಮಾಡಿ ಕಳಿಸ್ಬಿಡ್ತಾರೆ. ಹಾಗಾಗಿ ಏನು ಈ ಚೈತನ್ಯ ಡೆವಲಪರ್ಸ್ ಏನು ಈ ಥರ ಪ್ಲಾನ್ ಅಪ್ರೂವಲ್ಗಳು ಮಾಡಿ ಇದು ಮಾಡಿ ಕಳಿಸ್ತಾರೋ ಇವರು ಅದೇ ಥರ ಡೆವಲಪ್ ಮಾಡ್ತಾ ಇರ್ತಾರೆ. ಏನು ಇರುವಂಥ ಹಳ್ಳಗಳನ್ನ ಮುಚ್ಚೋದು, ಇರುವಂಥ ಬಂಡಿದಾರಿಗಳನ್ನ ಮುಚ್ಚೋದು, ಇರುವಂಥ ಕೊರಕಲಹಳ್ಳಗಳನ್ನ ಒತ್ತುವರಿ ಮಾಡೋಂಥದ್ದು, ಈ ಥರ ಅನೇಕ ಡೆವಲಪರ್ಸ್ಗಳು ಇದೇ ಮಾಡ್ತಾ ಇರೋದು. ಹಾಗಾಗಿ ಸುತ್ತಮುತ್ತ ಈ ಬಿದ್ರಳ್ಳಿ ಹೋಬಳಿಗೆ ಸಂಬಂಧಪಟ್ಟಂತೆ ಈ ಡೆವಲಪರ್ಸ್ಗಳು ಏನು ಮಾಡ್ತಾ ಇದ್ದಾರೋ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಏನು ಬಿದ್ರಳ್ಳಿ ಹೋಬಳಿಯಲ್ಲಿ AT ರಾಮಸ್ವಾಮಿ ಅವರಿದ ಹಿಂದೆ ಎಷ್ಟು ಖಾಲಿ ಜಾಗಗಳಿತ್ತು ಮೂಲಭೂತ ಪಟ್ಟಿಯಲ್ಲಿ, ಈಗ ಎಷ್ಟಿದೆ, ಈಗ ಎಷ್ಟು ಅನಾಥರೈಸ್ ಆಗಿ ಅದನ್ನು ಒತ್ತುವರಿ ಮಾಡಿದ್ರೆ ಅನ್ನೋ ಸಂಪೂರ್ಣ ನನ್ನ ಹತ್ರ ಕಡತ ಮಾಹಿತಿ ಸಂಪೂರ್ಣ ಇದೆ. ಇದು ಹಂತ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ. ಅದೇ ಥರನೇ ಈಗ ಸರ್ವೆ ನಂಬರ್ 49/1ರಲ್ಲಿ ಬೊಮ್ಮೇನಹಳ್ಳಿ ಗ್ರಾಮದಲ್ಲಿ ಏನು ಹಳ್ಳ ಇದೆಯೋ 2 ಹಳ್ಳ ಬರುತ್ತೆ. ಆ 2 ಹಳ್ಳನು ಮುಚ್ಚಿ ಇವರು ಚೈತನ್ಯ ಡೆವಲಪರ್ಸ್ ಅವರು ರಸ್ತೆ ನಿರ್ಮಾಣ ಮಾಡಿರ್ತಾರೆ. ಹಾಗಾಗಿ ತುರ್ತಾಗಿ ಈಗ ನಾವು ಏನು ಈ ಮಾಧ್ಯಮದ ಮುಖಾಂತರ ವಿಷಯವನ್ನು ಹೇಳ್ತಾ ಇದ್ದೀವೋ ಇದನ್ನ ಈ ಕೂಡಲೇ ಈ ವಿಷಯ ತಲುಪಿದ ತಕ್ಷಣ ಇನ್ನೂ ಒಂದು 7 ದಿವಸ ಅವಕಾಶ ಕೊಡ್ತೀವಿ. ಅಷ್ಟರೊಳಗಡೆ ಬಂದು ಒತ್ತುವರಿ ತೆರವುಗೊಳಿಸಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಅಲ್ಲೇ ಹೋರಾಟ ಮಾಡ್ತೀವಿ. ಯಾಕಂದರೆ ಇದು ಅನೇಕ ಬಾರಿ ಒಂದು ಇದೇನು 1-2 ಸರಿ ಮುಗಿಯುವಂಥದ್ದಲ್ಲ, ನಿರಂತರ ಭೂಮಾಫಿಯಾ ಬೆಂಗಳೂರಿನಲ್ಲಿ ಇತ್ತೀಚೆಗೆ ವಿಪರೀತ ಬೆಲೆ ಏರಿದಂತೆಲ್ಲ ಭೂಮಾಫಿಯನ್ನು ಹೆಚ್ಚಾಗ್ತಾನೆ ಇದೆ. ಭೂಮಿ ಹೆಂಗೆ ಅಭಿವೃದ್ಧಿಯಾಗಿ ವಿಪರೀತ ಬೆಲೆ ಏರ್ತಾ ಇದೆಯೋ ಅದೇ ರೀತಿಯೇ ಇಲ್ಲಿ ಭೂಮಾಫಿಯನ್ನು ಹೆಚ್ಚಾಗ್ತಾನೆ ಇದೆ, ಭೂ ಕಬ್ಜಾನು ನಡೀತಾನೆ ಇದೆ. ಹಾಗಾಗಿ ಇದು ಸಂಬಂಧಪಟ್ಟ ಸಂಪೂರ್ಣ ನನ್ನ ಹತ್ರ ಇದೆ. ಹಂತ ಮುಂದಿನ ದಿನಗಳಲ್ಲಿ ನಾನು ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋದು ನನ್ನ ಹತ್ರ ಮಾಹಿತಿ ಇದೆ. ಅದರ ಪರವಾಗಿ ಸರ್ಕಾರ ಗಮನಕ್ಕೆ ತಂದೆ ನಾನು ಹೋರಾಟಗಳನ್ನು ಮಾಡ್ತೀನಿ. ಅದೇ ಥರನೇ ಇವ್ರು ಏನು ಈ ಚೈತನ್ಯ ಡೆವಲಪರ್ಸರು ಏನು ಒಂದು ರಾಜಕೀಯ ಬಲ, ಹಣಯ ಬಲ ಇರ್ಬೋದು, ಇಲ್ಲಾಂದರೆ ಡೆವಲಪರ್ಸ್ ಬೆಂಬಲ ಇರ್ಬೋದು, ಈ ಒಂದು ಬೆಂಬಲದಿಂದ ಇವ್ರು ಏನು ಸರ್ಕಾರಿ ಜಾಗಗಳಿದಾವೋ ಅದ್ರ ನಾವು ಫಸ್ಟ್ ಪ್ರಿಫರೆನ್ಸು ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡಿ ಅದ್ರ ಮೇಲೆ ಏನನ್ನ ನಿವೇಶನಗಳು ಏನನ್ನ ಡೆವಲಪ್ ಮಾಡೋಂಥದ್ದು. ಮುಂದಿನ ದಿನಗಳಲ್ಲಿ ಏನೋ ಇವ್ರು ಹೋಗಿ ಸರ್ಕಾರದ ಮಟ್ಟದಲ್ಲಿ ಏನೋ ಒಂದು ರಸ್ತೆ ಮಾಡ್ಕೊಂಬಿಡೋದಿಲ್ಲ ಅಂದರೆ ಪಥ ಬದಲಾವಣೆ ಅಂದ್ಬಿಟ್ಟು ದಾರಿಗಳನ್ನ ಬದಲಾವಣೆ ಮಾಡ್ಕೊಂಬಿಡೋದು, ಈ ಥರ ಅನೇಕ ಏನು ಸರ್ಕಾರಿ ಗೋಮಳ ಇರುತ್ತೆ ಮುಂದೆಯಲ್ಲಿ ಆ ಗೋಮಳ ಏನಕ್ಕೆ ಮೀಸಲಿಡಬೇಕು, ದನಗಳು 30 ಹಿಂದೆ ದನಗಳು 30 ಹುಲ್ಲುಗಾವಲು ಅಂತ 30 ಆಗಿ ಏನೋ ಒಂದಷ್ಟು ಭೂಮಿ ಇರಲಿ, ಮುಖ ಪ್ರಾಣಿಗಳು ದನ ಕರು ಮೇಕೆಗಳು ಮೇಯ್ಲಿ ಅಂದ್ಬಿಟ್ಟು ಒಂದಷ್ಟು ಎಕರೆನ ಮೀಸಲಿಡ್ತಾ ಇದ್ರು. ಈಗ ಜಾಗನೇ ಇಲ್ಲ, ಎಲ್ಲಿನೂ ಎಲ್ಲ ನುಂಗಿ ನೀರು ಕುಡಿದಿರೋಂಥ ಜಾಗಗಳೇ. ಹಾಗಾಗಿ ಈಗ ಏನು ಡೆವಲಪರ್ಸ್ಗಳು ಒತ್ತುವರಿ ಮೇಲೆ ಒತ್ತುವರಿ ಮಾಡ್ತಾ ಇದ್ದಾರೋ ಅವ್ರಿಗೆ ತಕ್ಕಂತೆ ಕಂದಾಯ ವ್ಯವಸ್ಥೆ ಇದೆಯೋ ಇಲ್ಲಾಂದ್ರೆ ಕಂದಾಯ ವ್ಯವಸ್ಥೆಗೆ ವಿರುದ್ಧವಾಗಿ ಇವರು ಇದ್ದಾರೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಏನು ಈ ಥರ ಹಂತವಾಗಿ ನಾವು ಒಂದೊಂದೇನು ನಾವು ಸ್ಪಷ್ಟವಾಗಿ ಮಾಹಿತಿಯೊಂದಿಗೆ ನಾವು ಮಾಧ್ಯಮದವರ ಮುಖಾಂತರನೇ ಇದನ್ನು ಕೊಟ್ಟು ನಾವು ಪ್ರತಿಯೊಂದನ್ನು ಹೋರಾಟ ಮಾಡ್ತೀವಿ. ಈ ಸರ್ವೆ ನಂಬರ್ ಬೊಮ್ಮೇನಹಳ್ಳಿ 49/1ರಲ್ಲಿ ಏನು ಒತ್ತುವರಿ ಇದೆಯೋ ಅದನ್ನು ವಾರದೊಳಗಡೆ ಒತ್ತುವರಿ ತೆರವುಗೊಳಿಸಿಲ್ಲ ಅಂದರೆ ನಾವು 1 ವಾರ ಬಿಟ್ಕೊಂಡು ಮುಂದಿನ ದಿನಗಳಲ್ಲಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆನೇ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಅದೇ ಥರನೇ